ಕೊನೆಗೂ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ರಜತ್ ಹಾಗೆ ವಿನಯ್. ಬಸವೇಶ್ವರ ನಗರ ಠಾಣೆಗೆ ರಜತ್ ಹಾಗೆ ವಿನಯ್ ಹಾಜರಾಗಿದ್ದಾರೆ. ವಿಚಾರಣೆ ಎದುರಿಸುವುದಕ್ಕೆ ರಜತ್ ಹಾಗೆ ವಿನಯ್ ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈಗ ರಜತ್ ಹಾಗೆ ವಿನಯ್ ಬಸವೇಶ್ವರ ನಗರ ಠಾಣೆಗೆ ಬಂದಿದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿನ್ನೆ ದಿನ ರಾತ್ರಿ ವಿಚಾರಣೆ ನಡೆಸಿದ ನಂತರದಲ್ಲಿ ನೋಟಿಸ್ ಅನ್ನ ಕೂಡ ಕೊಟ್ಟಿರ್ತಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ಹಾಜರಾಗಬೇಕು ಅಂತ. ಆದ್ರೆ 11:40 ಸುಮಾರಿಗೆ ಮನೆಯಿಂದ ಹೊರಟಿರುವಂತಹ ರಜತ್ 2 ಗಂಟೆ ಕಳೆದರೂ ಕೂಡ ಬಂದಿರಲಿಲ್ಲ ಪೊಲೀಸ್ ಸ್ಟೇಷನ್ಗೆ. ವಿಚಾರಣೆಗೆ ಹಾಜರಾಗ್ಲಿಲ್ಲ. ರಜತ್ ಆಗ್ಲಿ ವಿನಯ್ ಆಗ್ಲಿ ಬಂದಿರಲಿಲ್ಲ. ಆದ್ರೆ ಈಗ ಗೊತ್ತಾಗ್ತಾ ಇದೆ, ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ವಿಚಾರಣೆಯನ್ನ ಎದುರಿಸೋದಕ್ಕೆ. ನಿಮಗೆ ಗೊತ್ತೇ ಇದೆ, ಆಗ್ಲೇ ನಾವು ಸಂಪೂರ್ಣವಾದಂತ ವಿವರವನ್ನ ಕೊಡ್ತಾ ಇದ್ವಿ. ಅವರು ರೀಲ್ಸ್ಗೆ ಬಳಸಿದ್ದಂತ ಮಚ್ಚು ಯಾವುದು, ಜೊತೆಗೆ ನಿನ್ನೆ ದಿನ ವಿಚಾರಣೆಯ ಹಂತದಲ್ಲಿ ಪೊಲೀಸರು ವಶಕ್ಕೆ ಪಡಿಸ್ಕೊಂಡಿರುವಂತಹ ಮಚ್ಚು ಯಾವುದು, ಫೈಬರ್ ಮಚ್ಚದು. ರೀಲ್ಸ್ಗೆ ಬಳಸಿರುವಂತ ಮಚ್ಚಿಗೂ ಕೊಟ್ಟಿರುವಂತಹ ಫೈಬರ್ ಮಚ್ಚಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಒಂದೇ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಏನ್ ಪೊಲೀಸರು ಪ್ರಶ್ನೆಗಳನ್ನ ಹಾಕ್ತಾರೆ, ಏನ್ ಉತ್ತರಗಳನ್ನ ಇವ್ರು ಕೊಡ್ತಾರೆ ಅನ್ನೋದು ಕಾದು ನೋಡ್ಬೇಕಿದೆ. ಈಗಷ್ಟೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ರಜತ್ ಹಾಗೆ ವಿನಯ್. ಇವತ್ತು ವಿಚಾರಣೆಯನ್ನು ಎದುರಿಸಬೇಕಿದೆ. ಒಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಈಗಾಗಲೇ ಒಂದು ಕೇಸ್ ಬಿದ್ದಿದೆ. ಹಾಗಾಗಿ ಅವರಿಗೆ ವಿಚಾರಣೆ ಕರೆದಿದ್ದಾರೆ. ಒಂದು ವೇಳೆ ಇವರು ಕೊಟ್ಟಿರುವಂತ ಮಚ್ ಫೇಕ್ ಅಂತ ಆದಲ್ಲಿ ಸಾಕ್ಷ್ಯನಾಶದ ಕೇಸ್ ಕೂಡ ಬೀಳುತ್ತೆ. ಎಲ್ಲ ಸಾಧ್ಯತೆಗಳಿದೆ. ವ್ಯತ್ಯಾಸಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ಯಾಕೆ ಹಾಗಾಯ್ತು ಅನ್ನೋದಕ್ಕೂ ಕೂಡ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ರಜತ್ ಹಾಗೆ ವಿನಯ್ ಈಗಷ್ಟೇ ಬಸವೇಶ್ವರ ನಗರ ಠಾಣೆಗೆ ಬಂದಿದ್ದಾರೆ. ವಿಚಾರಣೆಯನ್ನ ಎದುರಿಸೋರಿದ್ದಾರೆ. ನಿನ್ನೆ ದಿನ ನಿಜಕ್ಕೂ ಒಂದು ಹಂತದಲ್ಲಿ ರಿಲ್ಯಾಕ್ಸ್ ಆಗಿದ್ರು ಇಬ್ರು ಕೂಡ. ಬಂದ್ವಿ, ಆರ್ಮ್ಯಾಕ್ಸ್ ಅಡಿಯಲ್ಲಿ ಕೇಸ್ ಬಿದ್ದಿತ್ತು, ವಿಚಾರಣೆಗೆ ಬಂದ್ವಿ, ಹಾಜರಾದ್ವಿ. ಪೊಲೀಸರು ಮತ್ತೆ ಅಗತ್ಯ ಬಿದ್ರೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಇಬ್ರು ಸ್ನೇಹಿತರು ನಿರಾಳರಾಗಿದ್ರು. ಆದ್ರೆ ಇವತ್ತು ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ಒಂದ್ ರೀತಿಯಾದಂತ ಭಯ ಕಾಣಿಸ್ತಾ ಇದೆ. ರಜತ್ ಮನೆಯಿಂದ ಹೊರಡುವಾಗ್ಲೇ ಗಲಿಬಿಲಿಯಾಗಿದ್ರು. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ. ಈ ನಡುವೆ ವಕೀಲರನ್ನ ಭೇಟಿಯಾಗಿದ್ದಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಕಾನೂನು ಸಲಹೆಯನ್ನ ಪಡೆದುಕೊಂಡಿರುವಂತ ಸಾಧ್ಯತೆ ಹೆಚ್ಚಾಗಿದೆ. ಇಬ್ರು ಸ್ನೇಹಿತರು ಒಟ್ಟಾಗಿ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಒಂದು ರೀಲ್ಸ್ ಅನ್ನ ಮಾಡಿರೋದು, ಈ ಶಸ್ತ್ರಾಸ್ತ್ರಗಳನ್ನ ಹಿಡಿದು, ರಿಯಲ್ ಶಸ್ತ್ರಾಸ್ತ್ರ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಾಗಿರ್ಬೋದು, ರೀಲ್ಸ್ಗಳನ್ನ ಮಾಡೋದು ಅಥವಾ ಅದನ್ನ ಬಳಸೋದು ಸಾರ್ವಜನಿಕವಾಗಿ ತಪ್ಪು. ಅದೊಂದು ತಪ್ಪಾದ್ರೆ, ಈಗ ತಾವು ಕೊಟ್ಟಿರುವಂತ ಮಚ್ಚು ಕೂಡ ಬೇರೆ ಅಂತ ಆದ್ರೆ ಅಲ್ಲಿ ಇನ್ನೊಂದು ಕೇಸ್ ಕೂಡ ಬೀಳುತ್ತೆ. ಸಾಕ್ಷ್ಯ ನಾಶ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿರೋದು, ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸಿರೋದು, ಇವೆಲ್ಲವನ್ನ ಕೂಡ ಇವರು ಫೇಸ್ ಮಾಡಬೇಕಾಗುತ್ತೆ. ಜೊತೆಯಾಗಿ ರೀಲ್ಸ್ ಅನ್ನ ಮಾಡಿದ್ರು. ಆ ರೀಲ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಟ್ ನಿನ್ನೆ ದಿನದ ತನಿಖೆಯಲ್ಲಿ ಏನೇನು ಪ್ರಶ್ನೆ ಹಾಗೆ ಉತ್ತರಗಳಿತ್ತು ಅಂತ ನಾವು ನೋಡಿದ್ರೆ, ಯಾಕಾಗಿ ಮಾಡಿರೋದು, ಏನನ್ನ ಬಳಸಿದ್ರಿ, ಇವೆಲ್ಲವನ್ನ ಕೂಡ ಕೇಳಿದ್ರು. ಆಗ ಅವರು ಒಂದು ರಿಯಾಲಿಟಿ ಶೋಗೆ ಇದನ್ನ ಮಾಡಿರೋದು. ಜೊತೆಗೆ ರಿಯಾಲಿಟಿ ಶೋ ಶನಿವಾರದ ಸಂದರ್ಭದಲ್ಲಿ ಅದು ಆನ್ ಏರ್ ಆಗುತ್ತೆ. ಅದಕ್ಕಾಗಿ ನಾವು ಈ ರೀತಿಯಾಗಿ ಮಚ್ಚನ್ನ ಹಿಡಿದು ರೀಲ್ಸ್ ಅನ್ನ ಮಾಡಬೇಕಾಯ್ತು. ಆಮೇಲೆ ರಿಯಲ್ ಆದಂತ ಮಚ್ಚನ್ನ ಬಳಸಿಲ್ಲ, ಫೈಬರ್ ಮಚ್ಚು ನಾವು ಬಳಸಿರುವಂತ ಮಚ್ಚು ಇದು ಅಂತ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕೂಡ. ಪೊಲೀಸರು ಅದನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಇದು ನಿನ್ನೆವರೆಗೂ ಆಗಿರುವಂತದ್ದು, ನಿನ್ನೆ ರಾತ್ರಿವರೆಗೂ ಆಗಿರೋದು. ಬಟ್ ಇವತ್ತು ಸಂಪೂರ್ಣವಾಗಿ ಸೀನ್ ಚೇಂಜ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಜಗದೀಶ್ ಠಾಣೆಯ ಮುಂಭಾಗದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಹೌದು, ನಿನ್ನೆವರೆಗೂ ಇದ್ದಂತ ವಿಚಾರಗಳೇ ಬೇರೆ, ಬಟ್ ಇವತ್ತು ಈಗ ತಡವಾಗಿ ಬಂದಿರುವಂತ ಕಾರಣ ಏನಿರ್ಬೋದು? ಈ ಹಿಂದೆನೇ ಏನಾದ್ರೂ ಇವಾಗ ವಕೀಲರನ್ನ ಭೇಟಿಯಾಗಿದ್ದಾರಾ? ಏನೇನ್ ಗೊತ್ತಾಗ್ತಾ ಇದೆ ಈ ಕ್ಷಣಕ್ಕೆ ಜಗದೀಶ್? ಚೈತ್ರ, ಈಗಾಗಲೇ ಆಗಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳೇನಿದೆ ಅಂದ್ರೆ ಪೊಲೀಸರಿಗೆ ನೀಡಿದಂತಹ ಮಚ್ಚು ಏನಿದೆ, ಫೈಬರ್ ಮಚ್ಚು, ಅದಕ್ಕೆ ತಾಳೆ ಹಾಕಿದಂತಹ ಸಂದರ್ಭದಲ್ಲಿ ವಿಡಿಯೋದಲ್ಲಿರುವಂತಹ ಮಚ್ಚು ಬೇರೆ ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬಂದಿದೆ. ಈಗಾಗಲೇ ನಿನ್ನೆ ಬಂಧಿಸಿದಂತಹ ಬಳಿಕವಾಗಿ ಒಂದು ಫೈಬರ್ ಮಚ್ಚು ಅನ್ನುವಂತಹ ಬಳಿಕವಾಗಿ ಏನು ಇಬ್ಬರನ್ನು ಬಿಟ್ಟು ಕಳಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲೇ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ನೀಡಲಾಗಿತ್ತು. ಅಂದ್ರೆ 10 ಗಂಟೆಗೆ ಬರಬೇಕು ಅನ್ನುವಂಥ ಒಂದು ನಿರ್ದಿಷ್ಟ ಸಮಯವನ್ನ ಕೂಡ ನೀಡಲಾಗಿತ್ತು. ಆದ್ರೆ ಇವತ್ತು ಬರಬೇಕು ಅನ್ನುವಂಥ
ಅನ್ನುವಂತಹ ಸಂದರ್ಭವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಹಾಗಾಗಿ ಅವರು ಒಂದಷ್ಟು ಸಮಯಗಳನ್ನು ತೆಗೆದುಕೊಂಡು ಮುಂದಿನ ಡೆವಲಪ್ಮೆಂಟ್ಗಳು ಹೇಗಿರ್ಬೋದು, ಏನೇನು ವಿಚಾರಗಳನ್ನು ಕೇಳಬಹುದು ಅನ್ನುವಂಥ ಒಂದಷ್ಟು ಯೋಚನೆಗಳನ್ನು ಮಾಡಿಕೊಂಡು ಈಗ ವಿಚಾರಣೆಗೆ ಹಾಜರಾಗಿರುವಂಥದ್ದು. ಈಗಾಗಲೇ ಕಾದು ನೋಡಬೇಕು. ಈಗಾಗಲೇ ಏನು ಠಾಣೆಯಲ್ಲೇ ಇನ್ಸ್ಪೆಕ್ಟರ್ ಕೂಡ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕಂದರೆ ಈಗಾಗಲೇ ಸಮಾಜಕ್ಕೆ ಯಾವ ರೀತಿಯಾದಂಥ ಒಂದು ಮೆಸೇಜನ್ನು ಕೊಡುವಂಥ ನಿಟ್ಟಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋವನ್ನು ಮಾಡಿದ್ರಿ ಅನ್ನುವಂತಹ ನಿಟ್ಟಲ್ಲಿ ಒಂದಷ್ಟು ಪ್ರಶ್ನಾವಣಿಗಳನ್ನು ಕೇಳಲಾಗಿತ್ತು. ಆ ಸಂದರ್ಭದಲ್ಲಿ ಈ ವಿಡಿಯೋಗೆ ಕಾರಣ ಏನು ಅನ್ನುವಂಥದ್ದು, ಒಂದು ಖಾಸಗಿ ರಿಯಾಲಿಟಿ ಶೋಗಾಗಿ ಒಂದು ಪ್ರಮೋಗಾಗಿ ನಾವು ಈ ರೀತಿ ಮಾಡಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ವಿಚಾರವನ್ನು ಹೇಳಿದ್ರು. ಆದರೆ ಈಗ ಪೊಲೀಸರಿಗೆ ನೀಡಿರುವಂತಹ ಒಂದು ಫೈಬರ್ ಮಚ್ಚೇನಿದೆ ಅದರಲ್ಲಿ ಸಾಕಷ್ಟು ವ್ಯತ್ಯಾಸ ಇರುವಂಥದ್ದು ವಿಡಿಯೋಗೆ ತಾಳೆ ಮಾಡಿದಂಥ ಸಂದರ್ಭದಲ್ಲಿ. ಸದ್ಯಕ್ಕೆ ಈ ವಿಚಾರವಾಗೂ ಕೂಡ ಇವಾಗ ನಡೆಯುವಂಥ ಒಂದು ವಿಚಾರಣೆಯಲ್ಲಿ ಪ್ರಶ್ನಾವಳಿಗಳನ್ನು ಮಾಡಲಾಗುತ್ತೆ. ಈಗಾಗಲೇ ಏನು ವಿಚಾರಣೆಗೂ ಮುಂಚೆ ರಜತ್ ಠಾಣೆಯ ಒಳಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಕೂಡ ಏನು ಬೇರೆ ಮಚ್ಚನ್ನು ನೀಡಿದ್ರಿ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಅದು ಸೆಟ್ನ ವಸ್ತುಗಳಾಗಿದೆ, ಈ ಸಂದರ್ಭದಲ್ಲಿ ಎಲ್ಲೋ ಮಿಸ್ ಆಗಿದೆ ಅನ್ನುವಂತಹ ನಿಟ್ಟಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಹೇಳುವಂಥದ್ದು ಕಂಡು ಬಂದಿದೆ. ನೋಡಬೇಕು, ಇನ್ನು ವಿಚಾರಣೆ ಈಗ ಅಷ್ಟೇ ಆರಂಭವಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳು ವಿಚಾರಣೆಯಲ್ಲಿ ಬರುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ಕೂಡ ಎಲ್ಲೋ ಒಂದು ಕಡೆ ಸಾಕ್ಷಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ನೀಡಿ ಅದನ್ನ ಅಂದ್ರೆ ಏನು ಬಳಕೆ ಮಾಡಿರುವಂತಹ ವಸ್ತುವನ್ನ ಬಿಟ್ಟು ಬೇರೆ ವಸ್ತುವನ್ನ ನೀಡಿ ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶದ ಯತ್ನ ಮಾಡಿದ್ರೆ ಅದ್ರ ಮೇಲೂ ಕ್ರಮ ಆಗಬಹುದು ಅನ್ನುವಂತ ಒಂದಷ್ಟು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಸದ್ಯಕ್ಕೆ ವಿಚಾರಣೆ ಈಗಷ್ಟೇ ಆರಂಭ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಚೈತ್ರ, ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ. ಈ ಶೂಟಿಂಗ್ಗಳು ಫಿಲ್ಮ್ ಶೂಟಿಂಗ್ಗಳಾಗಿರ್ಬೋದು, ರಿಯಾಲಿಟಿ ಶೋಗಳ ಶೂಟಿಂಗ್ ಅಂತ ಹೇಳಿದಾಗ ಈ ರೀತಿಯಾಗಿ ಫೈಬರ್ನದ್ದು ಅಥವಾ ರೆಟ್ನಿಂದ ಮಾಡಿರುವಂತಹ ಆಯುಧಗಳನ್ನ ಬಳಸೋದು ಸಾಮಾನ್ಯ. ಹಾಗಾಗಿ ನಿನ್ನೆ ದಿನ ಇವರು ಫೈಬರ್ ಮಚ್ ಅಂತ ಹೇಳಿದಾಗ ಅದು ನಂಬೋ ರೀತಿಯಾಗಿ ಇತ್ತು, ಸಾರ್ವಜನಿಕರಿಗೂ ಕೂಡ ಇರಬಹುದು ಅನ್ನೋದಾಗಿ. ಯಾಕೆಂತ ಹೇಳಿದ್ರೆ ಅವರು ಆ ಸನ್ನಿವೇಶವನ್ನ ಕೂಡ ವಿವರಿಸಿದ್ರಲ್ವಾ, ನಾವು ರಿಯಾಲಿಟಿ ಶೋಗಾಗಿ ಶೂಟ್ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ಈ ಮಚ್ಚು ಬಳಕೆಯಾಗಿದೆ, ಹಾಗೆ ಅದರ ಆನ್ ಏರ್ ಆಗುವಂತ ಸಮಯ, ಈ ಸಮಯದಲ್ಲಿ ಅದು ಪ್ರಸಾರ ಆಗುತ್ತೆ, ಜೊತೆಗೆ ಆ ಕಾರ್ಯಕ್ರಮಕ್ಕೋಸ್ಕರ ಮಾಡಿರುವಂತದ್ದು, ಇದನ್ನೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ನಿನ್ನೆ ದಿನ ವಿಚಾರಣೆಯ ಹಂತದಲ್ಲಿ ಎಲ್ಲರೂ ಇರಬಹುದು ಫೈಬರ್ ಮಚ್ಚನ್ನ ಬಳಸಿರಬಹುದು ಅಂತ. ಯಾಕೆಂತ ಹೇಳಿದ್ರೆ ಎಲ್ಲೂ ಕೂಡ ಈ ಶೋಗಳಲ್ಲಿ ಚಿತ್ರೀಕರಣದ ಸಂದರ್ಭ ನೀವುಗಳು ನೋಡಿರ್ತೀರ, ಬೃಹತ್ ಗಾತ್ರದ ಬಂಡೆಗಳನ್ನು ಕೂಡ ಫೇಕ್ ರೀತಿಯಾಗಿ ನಿರ್ಮಾಣ ಮಾಡಿ ಅವುಗಳನ್ನ ಬಳಸ್ತಾರೆ, ಎದುರುಗಡೆ ಇರೋರಿಗೆ ಯಾವುದೇ ರೀತಿಯಾದಂತಹ ಹಾರ್ಮ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಆದ್ರೆ ಇವರ ವಿಚಾರ ಇದೆಯಲ್ಲ, ರಜತ್ ಹಾಗೆ ವಿನಯ್ ಸಂಪೂರ್ಣವಾಗಿ ಭಿನ್ನವಾಗಿರೋದು. ರೀಲ್ಸ್ ನಲ್ಲಿ ಅವರು ಬಳಸಿರೋದು ರಿಯಲ್ ಮಚ್ಚು ಅಂತ ಕಾಣಿಸ್ತಾ ಇದೆ ಈ ಹಂತದಲ್ಲಿ. ಹಾಗೆ ಅವರು ನಿನ್ನೆ ದಿನ ವಿಚಾರಣೆ ಹಂತದಲ್ಲಿ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು, ಇವರು ಪೊಲೀಸರಿಗೆ ಕೊಟ್ಟಿರುವಂತದ್ದು ಫೈಬರ್ ಮಚ್ಚು. ಬಹಳಷ್ಟು ವ್ಯತ್ಯಾಸಗಳು ಕೂಡ ಈ ಹಂತದಲ್ಲಿ ಕಾಣಿಸ್ತಾ ಇದೆ. ಈಗ ವಿಚಾರಣೆ ಆರಂಭ ಆಗ್ಬೋದು. ಇದಾಗಲೇ ಬಸವೇಶ್ವರ ನಗರ ಠಾಣೆಗೆ ಇಬ್ರು ಕೂಡ ಹೋಗಿದ್ದಾರೆ, ರಜತ್ ಹಾಗೆ ವಿನಯ್. ಈಗ ವಿಚಾರಣೆಯನ್ನು ಎದುರಿಸಿದ್ರೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರುತ್ತೆ. ಇವಾಗ ನೀವು ಗಮನಿಸ್ತಾ ಇದ್ದೀರಲ್ಲ ನೇರ ದೃಶ್ಯ, ಬಸವೇಶ್ವರ ನಗರ ಠಾಣೆಗೆ ಇಬ್ರು ಕೂಡ ಬಂದಿರೋದು. ಬರ್ರಿ ಬರ್ರಿ ಒಳಗಡೆ ಹೋಗ್ಬೇಡಿ, ಒಳಗಡೆ ಹೋಗ್ಬೇಡಿ, ನೀವು ಹೋಗಿ ನೀವು ಹೋಗಿ ಒಳಗಡೆ ಹೋಗ್ಬೇಡಿ.